ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 12. ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ. ಪುಟ 386. ಅಲ್ಲದೆ ವ್ಯತ್ಯಾಸವನ್ನು ತಿಳಿಯದಿರುವ ವೈಫಲ್ಯತೆಯು ನಿರಾಹಾರತೆ ಎಂಬುದನ್ನು, ಬೆಳವಣಿಗೆ ಕುಂಠಿತವಾಗುವುದು, ತಮ್ಮ ಕಾಳಜಿಯಲ್ಲಿರುವ ಸತ್ಯಪರರಾದ ಆತ್ಮಿಕ ಕೂಸುಗಳನ್ನು ವಿಷಮಯವಾಗಿಸುವುದು, ಇಷ್ಟರೊಳಗೆ ನೀವು ಬೋಧಕರಾಗಬೇಕಿತ್ತು. ಇಬ್ರಿಯ 5:12 ಎಂಬುದನ್ನು ಯಾರೂ ಕಾಣದವರಾಗಿದ್ದಾರೆ. ಹಾಗಾಗಿ ಈ ವರ್ಗದ ಅನೇಕರು ದೇವರ ನಿಜ ಮಕ್ಕಳು ಮತ್ತು ಅವಳನ್ನು ಬಿಟ್ಟು ಬನ್ನಿರಿ ಎಂಬ ಕರೆಯನ್ನು ಆಲಿಸುವರು. ಅಲ್ಲದೆ ಅವರಿಗೆ ಈ ದಿನಗಳಲ್ಲಿ ಮಹಾ ಕಷ್ಟಗಳು ಇವೆ. ಆದರೆ ಅವರು ಪ್ರಸ್ತುತ ಸತ್ಯವನ್ನು ನೋಡುವಾಗ ತಮ್ಮ ಕಾಳಜಿಯಲ್ಲಿರುವವರಿಗೆ ಕೊಡಲು ಹೆದರುವರಲ್ಲದೆ ಅದನ್ನು ತಮ್ಮದಾಗಿಸಿಕೊಳ್ಳಲು ತಮಗಿರುವ ಹೊಣೆಯಿಂದ ಬೇರ್ಪಡಬೇಕಾಗುತ್ತದೆ ಎಂದು ತಿಳಿದು ಹೆದರುವರು. ಅವರು ಈ ದಿನಗಳಲ್ಲಿ ಓಡಲು ಹೆದರುವರು. ಆದರೆ ಅವರ ಕೆಲವು ಕೂಸುಗಳು ಮಾತ್ರವೇ ಪಲಾಯನಗೈಯಲು ಇಷ್ಟದಿಂದ ಸೇರಿಕೊಳ್ಳುವರು ಎಂದು ಅರಿತಿರುವರು. ಖಂಡಿತವಾಗಿ ಆತ್ಮೀಕರು ಮಾತ್ರವೇ ಉಗ್ರ ಪರೀಕ್ಷೆಯನ್ನು ಸಹಿಸಿಕೊಳ್ಳಬಲ್ಲರು. ಕೆಲವರು ಬಿಕ್ಕಟ್ಟನ್ನು ಸುರಕ್ಷತೆಯಿಂದ ದಾಟಿ ಜಯಶಾಲಿಗಳಾಗುವರು. ಇತರರಾದರೋ ಭಯಗ್ರಸ್ತರಾಗಿ ಮಹಾ ಸಂಕಟವನ್ನು ಅನುಭವಿಸುವುದರ ಮೂಲಕ ಬಿಟ್ಟು ಬರುವವರಾಗಿದ್ದಾರೆ. ಮುಂದಿನ ಶೀರ್ಷಿಕೆ: ಚಳಿಗಾಲದ ಮೊದಲೇ ಓಡಿ ಹೋಗಲಿ. ಫ್ಲೀ ಬಿಫೋರ್ ದ ವಿಂಟರ್. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ ದಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಮತ್ತಾಯ 24:20-22. ಸಭೆಯ ಒಟ್ಟುಗೂಡಿಸುವಿಕೆಯು ಸುಗ್ಗಿ ಎಂದು ಕರೆಯ ಕಾಲದ ಕೃಪಾ ಸಮಯದ ಬೇಸಿಗೆ ಕಾಲವು ಮುಗಿಯುವಾಗ ಸಂಭವಿಸುವುದು. ನಮ್ಮ ಕರ್ತನು ವಿವರಿಸುತ್ತಾನೆ. ಮತ್ತಾಯ 13:30-37-43. ಈ ಸುಗ್ಗಿಯಲ್ಲಿ ಮಹಾ ಸಂಕಟದ ದಿನವು ಅನುಸರಿಸುವಾಗ ಆತನು ತನ್ನ ಗೋಧಿಯನ್ನು ಒಟ್ಟುಗೂಡಿಸುತ್ತಾನೆ ಮತ್ತು ಹಣಜಿಯನ್ನು ಸುಟ್ಟು ಬಿಡುತ್ತಾನೆ. ಕೆಲವು ಪ್ರದೇಶಗಳಲ್ಲಿ ಚಳಿಗಾಲದವರೆಗೆ ಕಸವನ್ನು ಉರಿಯಲು ಬಿಡುವ ಪದ್ಧತಿ ಈಗಲೂ ಇದೆ. ನಮ್ಮ ಕರ್ತನು ಹೇಳಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಾ, ಮಹಾ ಸಂಕಟದ ಚಳಿಗಾಲದ ದಿನವು ಆಕೆಯ ಮೇಲೆ ಬರುವುದರೊಳಗೆ ನಾವು ಬ್ಯಾಬಿಲೋನ್ನಿಂದ ತಪ್ಪಿಸಿಕೊಂಡು ಹೋಗಲು ಸಹಾಯವನ್ನು ಬಲವನ್ನು ಕೋರಬೇಕು. ಈ ಸುಗ್ಗಿಯಲ್ಲಿ 2 ಬಗೆಯ ಗೋಧಿ ವರ್ಗವನ್ನು ರಕ್ಷಿಸುವ ಕಾರ್ಯ ಇದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸ್ವಭಾವತಃ ವ್ಯತಿರಿಕ್ತವಾಗಿದ್ದರೂ, ಮೊದಲನೆಯದಾಗಿ ಜಯಶಾಲಿಗಳು, ನಂಬಿಗಸ್ತರು ಮತ್ತು ಕಟ್ಟುನಿಟ್ಟಾಗಿ ವಿಧೇಯರು ಚಳಿಗಾಲ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಸಿದ್ಧರಿರುವರು. ಲೂಕ 21:36. ಎರಡನೆಯದಾಗಿ ಕೆಲವು ನಿಷ್ಠಾವಂತರು, ಆದರೆ ಕಟ್ಟುನಿಟ್ಟಾಗಿ ವಿಧೇಯರಲ್ಲದ ದೇವರ ಮಕ್ಕಳು, ಜ್ಞಾನದ ಪ್ರಕಾರವಿದೆ ಮಿತಿಮೀರಿದ ಉತ್ಸಾಹಿತರು, ಹೆಚ್ಚು ಕಡಿಮೆ ಲೋಕದ ಆತ್ಮದಿಂದ ಕಲುಷಿತರಾದವರು. ಇವರಿಗೆ ಬ್ಯಾಬಿಲೋನ್ನಿಂದ ಅದು ಬೀಳುವಾಗ ಅದರಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲಾಗುವುದು ಮತ್ತು ಚಳಿಗಾಲದಲ್ಲಿ ಪಲಾಯನ ಮಾಡುವರು. ಪ್ರವಾದಿಯು ಹೇಳುವಂತೆ, ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ಯೆರೆಮೀಯ 8:20. ನಮ್ಮ ಕರ್ತನು ಅನುಗ್ರಹಪೂರಿತವಾಗಿ ಸೂಚಿಸುತ್ತಾನೆ. ಸತ್ಯಪರರಾಗಿ ನಿಷ್ಠೆಯಿಂದಿರುವವರೆಲ್ಲರೂ ಆ ಮಹಾ ಸಂಕಟದಿಂದ ಹೊರಬರುವರು ಮತ್ತು ಸಿಂಹಾಸನದ ಮುಂದೆ ಇರುವರು. ಸಿಂಹಾಸನದಲ್ಲಿ ಚಿಕ್ಕ ಹಿಂಡಿನ ಜೊತೆಯಲ್ಲಿ ಅಲ್ಲ, ಅವರು ಕ್ರಿಸ್ತನೊಡನೆ ಜೊತೆ ಬಾಧ್ಯಸ್ಥರಾಗಿ ರಾಜ್ಯವನ್ನು ಸ್ವಾಸ್ತ್ಯವಾಗಿ ಪಡೆಯುವರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಪ್ರಕಟಣೆ 7:14-15. ನಾವು ಅದರಂತೆಯೇ ನಾವು ಚಳಿಗಾಲದ ಸಂಕಟಗಳಿಗಿಂತಲೂ ಮೊದಲು ನಮ್ಮ ಪಲಾಯನವನ್ನು ಮಾಡಲು ಅಂತೆಯೇ ಪ್ರಾರ್ಥಿಸೋಣ ಮತ್ತು ಪರಿಶ್ರಮ ಪಡೋಣ. ನಮ್ಮ ಪಲಾಯನವು ಸಬ್ಬತ್ತಿನ ದಿನದಲ್ಲಿಯೂ ಆಗಬಾರದೆಂದು ನಾವು ಪ್ರಾರ್ಥಿಸಬೇಕು ಮತ್ತು ಶ್ರಮಿಸಬೇಕು. ಸಬ್ಬತ್ತಿನ ದಿನ ಅದೇನು? ವಾರದ 7ನೆಯ ದಿನವಲ್ಲ ಅಥವಾ ಮೊದಲನೆಯ ದಿನವಲ್ಲ.